ನಮ್ಮ ಇಲಾಖೆಯ ಎಲ್ಲ ಸಿಬ್ಬಂದಿ ವರ್ಗದವರೇ, ಮಾಧ್ಯಮದ ಸ್ನೇಹಿತರೆ, ಬಹಳ ಸಂತೋಷದಿಂದ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ. ನನಗೆ ಗೊತ್ತಿಲ್ಲ ಈ ಇಬ್ರು ಏನ್ ಮಾತಾಡ್ಕೊಂಡಿದ್ದಾರೆ ಶಾಸಕರು. ಬಹಳ ಅಭಿಮಾನದ ಮಾತುಗಳನ್ನ ನನ್ನ ಬಗ್ಗೆ ಆಡಿದ್ದಾರೆ. ಅದಕ್ಕೆ ನನಗೆ ಎಷ್ಟು ಅರ್ಹತೆ ಇದೆಯೋ ಗೊತ್ತಿಲ್ಲ. ನನಗೆ ಬಹಳ ಪ್ರೀತಿಯಿಂದ ಒಬ್ಬ ಸಹೋದರನಿಗೆ ಏನು ಮಾತಾಡಬೇಕೋ ಆ ಎಲ್ಲ ಉತ್ತೇಜನಕಾರಿಯಾದ ಮಾತುಗಳನ್ನು ಅವರು ಆಡಿದ್ದಾರೆ. ನಾನು ತಮ್ಮಿಬ್ಬರಿಗೂ ಆಭಾರಿಯಾಗಿದ್ದೇನೆ. ತಮ್ಮ ಮಾತುಗಳನ್ನು ಬಹಳ ದಿವಸ ನನ್ನ ಮನಸ್ಸಿನಲ್ಲಿ ಉಳಿಯುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ನೀವಿಬ್ರು ನಾರಾಯಣ ಸ್ವಾಮಿ 3 ಬಾರಿ ಗೆದ್ದಿದ್ದಾರೆ, ರೂಪಮ್ಮ 2 ಬಾರಿ ಗೆದ್ದಿದ್ದಾರೆ. ನಿಮ್ಮ ಇಬ್ಬರ ಜವಾಬ್ದಾರಿಯನ್ನ ಈ ಭಾಗದಲ್ಲಿ ನಾನು ಕೂಡ ಒಬ್ಬ ಮುಖಂಡನಾಗಿ ಬಹಳ ಸೂಕ್ಷ್ಮವಾಗಿ ಗಮನಿಸಿದ್ದೇನೆ. ಜನ ನಮ್ಮನ್ನ ಆರಿಸ್ತಾರೆ, ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಬಯಸ್ತಾರೆ. ಕ್ಷೇತ್ರದ ಜನರ ಯೋಗಕ್ಷೇಮ ನೋಡ್ಕೊಳ್ಬೇಕು ಅಂತ ಹೇಳಿ ಬಯಸ್ತಾರೆ. ಅದನ್ನ ತಾವಿಬ್ರು ಬಹಳ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀರಿ ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮ ಇಬ್ಬರಿಗೂ ಕೂಡ ಅಭಿನಂದನೆಯನ್ನ ಸಲ್ಲಿಸ್ತೇನೆ. ವಿಶೇಷವಾಗಿ ಹೇಳಬೇಕಾಗ್ತದೆ, ಒಬ್ಬ ಹೆಣ್ಣು ಮಗಳು ಸಾರ್ವಜನಿಕ ಬದುಕಿಗೆ ಬರಬೇಕಾದ್ರೆ, ಜನರ ಮಧ್ಯದಲ್ಲಿ ಕೆಲಸ ಮಾಡಬೇಕಾದ್ರೆ ಅವರಿಗೆ ಸಹಕಾರದ ಅಗತ್ಯ ಇರ್ತದೆ. ಆ ಸಹಕಾರ ಇಲ್ಲದೆ ಹೋದ್ರೆ ಅಭಿವೃದ್ಧಿಯನ್ನ ಮಾಡೋದಕ್ಕೆ ಆಗೋದಿಲ್ಲ. ಜನರ ಪ್ರೀತಿ ವಿಶ್ವಾಸವನ್ನ ಗಳಿಸೋದಕ್ಕೆ ಆಗೋದೇ ಇಲ್ಲ. ಅಂಥದ್ರಲ್ಲಿಯೂ ಕೂಡ ನಿಮ್ಮ ಅಚ್ಚುಮೆಚ್ಚಿನ ಸಹೋದರಿ ರೂಪಮ್ಮ ಕೆಲಸ ಮಾಡಿದ್ದಾಳೆ ಅಂತ ಹೇಳಿ ನಾನು ಇವತ್ತು ಬಹಳ ಸಂತೋಷದಿಂದ ಹೇಳೋದಕ್ಕೆ ಬಯಸ್ತೇನೆ. ಸ್ನೇಹಿತರೆ, ಇದು ಚಿನ್ನದ ನಾಡು. ನಾನು ಹೇಳ್ತಾ ಇದ್ದೆ ಕಾರಲ್ಲಿ ಬರುವಾಗ, ನಾನು ವಿದ್ಯಾರ್ಥಿ ಆಗಿದ್ದಂತ ಸಂದರ್ಭದಲ್ಲಿ ಇಲ್ಲಿ ನಮ್ಮನ್ನ ಪ್ರವಾಸಕ್ಕೆ ಕರ್ಕೊಂಡು ಬಂದಿದ್ರು. 4500 ಅಡಿ ಕೆಳಗಡೆ ನಮ್ಮನ್ನು ಕರ್ಕೊಂಡು ಹೋದ್ರು. ಆಗ ನಡೀತಾ ಇತ್ತು ಅಂತ ಕಾಣಿಸುತ್ತೆ, ಮೈನಿಂಗ್ ನಡೀತಾ ಇತ್ತು. ಆ 4500 ಅಡಿ ಕೆಳಗಡೆ ಹೋದ್ರೆ ಹೇಗಿರುತ್ತೆ ವಾತಾವರಣ ಅನ್ನೋದನ್ನ ಕಲ್ಪನೆಯನ್ನು ಕೂಡ ನಾವು ಮಾಡೋದಕ್ಕಾಗೋದಿಲ್ಲ. ಅಲ್ಲಿ ಚಿನ್ನ ಸಿಕ್ಕುತ್ತೆ ಎನ್ನುವಂಥದ್ದು 1871ರಲ್ಲಿ ಪ್ರಾರಂಭ ಆಗಿದ್ದು. ಇಲ್ಲಿ ಚಿನ್ನವನ್ನ ತೆಗೆಯೋದಕ್ಕೆ ಪ್ರಾರಂಭ ಮಾಡಿದ್ದು 1871. 120 ವರ್ಷದಲ್ಲಿ ಸುಮಾರು 800 ಟನ್ ಚಿನ್ನವನ್ನ ಇಲ್ಲಿಂದ ತೆಗೆದಿದ್ದಾರೆ. 800 ಟನ್ ಅಂದ್ರೆ ಎಷ್ಟು ಲಾರಿ ತುಂಬಬೇಕು? ಅಷ್ಟು. ಯಾಕೆಂದ್ರೆ ನಾವು ಇಲ್ಲಿ ಎಷ್ಟೊಂದು ಐಶ್ವರ್ಯತನ ಇದೆ ಅಂತ ಅನ್ನೋದನ್ನ ಅವತ್ತು ಕಂಡಿಡ್ಕೊಂಡು ಮಾಡಿದ್ದಾರೆ. ಅಂತಹ ಚಿನ್ನದ ನಾಡು. ನಮ್ಮ ವಿಜ್ಞಾನಿಗಳು ಹೇಳ್ತಾರೆ ಇನ್ನೂ ಕೂಡ ಈ ಭೂಮಿಯ ಒಳಗಡೆ ಚಿನ್ನ ಇದೆ ಅಂತ ಹೇಳಿ ಇವತ್ತಿಗೂ ಕೂಡ ಹೇಳ್ತಾ ಇದ್ದಾರೆ. 2001ರಲ್ಲಿ ನಿಂತಾಗ್ಯೂ ಕೂಡ ಇನ್ನೂ ಕೂಡ ಈ ಭೂಮಿಯಲ್ಲಿ ಚಿನ್ನ ಇದೆ, ಬಹಳ ಹೆಚ್ಚಿನ ಮಟ್ಟಕ್ಕೆ ಚಿನ್ನ ಇದೆ ಅಂತೇಳಿ ಆಸ್ಟ್ರೇಲಿಯಾದ ತಜ್ಞರು ಬಂದು ಹೇಳಿದ್ದು ನನ್ನ ಸ್ಮರಿಸ್ಕೊಳ್ತೇನೆ. ಆದ್ರಿಂದ ಇದನ್ನ ಜೀವ ಕೊಟ್ರೆ ಇಲ್ಲಿ ಮೈನಿಂಗ್
ಮತ್ತೆ ಪ್ರಾರಂಭ ಆದರೆ ಏನೆಲ್ಲ ಆಗಬಹುದು ಅನ್ನೋದನ್ನ ತಾವು ಊಹೆ ಮಾಡ್ಕೊಳ್ಳಿ. ಆದರೂ ಕೂಡ ನಮ್ಮ ಸರ್ಕಾರ ಇವತ್ತು ಒಂದು ಹೊಸ ನೀಲಿ ನಕ್ಷೆಯನ್ನ ಈ ಭಾಗಕ್ಕೆ ತಯಾರು ಮಾಡಿದೆ. ಇಡೀ ರಾಜ್ಯದಲ್ಲಿ ಬೆಂಗಳೂರಿಗೆ ಹತ್ತಿರದಲ್ಲಿರ್ತಕ್ಕಂಥ ಜಾಗ, ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು ಬರಬೇಕಾದ್ರೆ KGF ನಂತ ಜಾಗ ಬಹಳ ಸೂಕ್ತ ಅನ್ನೋದನ್ನ ಈಗಾಗಲೇ ನಮ್ಮ ಸರ್ಕಾರ ಗುರುತಿಸಿದೆ. ಬಹಳಷ್ಟು ಮುಂದಿನ ದಿನಗಳಲ್ಲಿ ಇಂಡಸ್ಟ್ರಿಗಳು ಬರ್ತಾವೆ. ನಾನು ಇವತ್ತು ಹೇಳಿರ್ತೀನಿ, ಬಹುಶಃ ಇನ್ನು 10-15 ವರ್ಷಕ್ಕೆ ಅನೇಕ ದೊಡ್ಡ ದೊಡ್ಡ ಕೈಗಾರಿಕೆಗಳು ಈ ಭಾಗದಲ್ಲಿ ಬರ್ತಕ್ಕಂತ ಸಾಧ್ಯತೆ ಇದೆ. ನಮ್ಮ ಸರ್ಕಾರ ಅದಕ್ಕೆ ಉತ್ತೇಜನವನ್ನ ಕೊಡ್ತೀವಿ ಎನ್ನುವಂತ ಮಾತನ್ನು ಹೇಳೋದಕ್ಕೆ ಬಯಸ್ತೇನೆ. ಬಹುಶಃ ನಿಮ್ಗೆ ಮುಂದೊಂದು ದಿನ ಇಲ್ಲಿ ಒಂದು ಏರ್ ಸ್ಟ್ರಿಪ್ ಮಾಡಬೇಕಾಗ್ತದೆ. ಇಲ್ಲಿ ಪ್ರೈವೇಟ್ ಪ್ಲೇನ್ಗಳು ಬಂದು ಇಲ್ಲಿ ಇಳಿಬೇಕು. ಇಂಡಸ್ಟ್ರಿನವರು ಡೆಲ್ಲಿಯಿಂದ ಇಲ್ಲಿಗೆ ಬರ್ತಾರೆ, ಬೊಂಬಾಯಿಂದ ಬರ್ತಾರೆ, ಬೇರೆ ಬೇರೆ ದೇಶದಿಂದ ಬರ್ತಾರೆ. ಅವರಿಗೆ ಇಲ್ಲೊಂದು ಮಿನಿ ಏರ್ಪೋರ್ಟ್ ಮಾಡ್ತಕ್ಕಂತ ಸಾಧ್ಯತೆ ಇದೆ ಅಂತ ಹೇಳಿ ಇವತ್ತು ನಾನು ನಿಮ್ಗೆ ಭವಿಷ್ಯ ಹೇಳಿರ್ತೇನೆ. ಅದಕ್ಕಾಗಿ ಇವತ್ತು ಈ ಭಾಗ ಬಹಳ ಉತ್ತಮವಾಗಿ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯತೆ ಇದೆ. ನಾವು ಸರ್ಕಾರದಲ್ಲಿ, ಅದು ರೂಪಮ್ಮ ಇರ್ಬೋದು, ನಾರಾಯಣ ಸ್ವಾಮಿ ಇರ್ಬೋದು, ನಾನು ಯಾವತ್ತೂ ಕೂಡ ನಿಮ್ಮ ಜೊತೆಯಲ್ಲಿ ಇರ್ತೇನೆ ಎನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ನಿಮ್ಮ ಅಭಿವೃದ್ಧಿಗೆ, ನಿಮ್ಮ ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸೋದಕ್ಕೆ ನಾವು ನಿಮ್ಮ ಜೊತೆಯಲ್ಲಿ ಸಹಕರಿಸ್ತೇವೆ. ಸರ್ಕಾರದಲ್ಲಿ ಯಾವುದೇ ಕಾರ್ಯಕ್ರಮ ಇಲ್ಲಿಗೆ ಬರುವಾಗ ಅದಕ್ಕೆ ಅನುಮತಿಯನ್ನ ಕೊಡುವಂತ ಜವಾಬ್ದಾರಿಯಲ್ಲಿ ನಾನು ಇರ್ತೇನೆ ಎನ್ನುವಂತ ಮಾತನ್ನಷ್ಟೇ ನಿಮಗೆ ಹೇಳೋದಕ್ಕೆ ಬಯಸ್ತೇನೆ. ಸ್ನೇಹಿತರೆ, ನಾನು ಕಳೆದ ಬಾರಿ KGF ಬಂದಾಗ ನನಗೆ ಎಲ್ಲೋ ಒಂದು ಕುತೂಹಲ. ಬ್ರಿಟಿಷ್ನವರು ಇಲ್ಲಿ ಇರ್ತಾ ಇದ್ರು. ಈ ಹಳೆಯ ಕಟ್ಟಡಗಳನ್ನೆಲ್ಲ ನೋಡಿದ್ರೆ ಆ ಇತಿಹಾಸದ ಜ್ಞಾಪಕ ಬರುತ್ತೆ. ಇಲ್ಲಿ ನಡೀತಕ್ಕಂತ ವಿದ್ಯಮಾನಗಳ ಜ್ಞಾಪಕ ಬರುತ್ತೆ. KGF ಬರೀ ಇಷ್ಟೇ ಅಲ್ಲ, KGF ಲಂಡನ್ ನಲ್ಲಿ ಕೂಡ ಪ್ರಖ್ಯಾತಿಯನ್ನ ಪಡೆದಿದ್ದನ್ನ ಸ್ಮರಿಸ್ಕೋಬೇಕು. ಯಾಕೆಂದ್ರೆ ಈ ಬ್ರಿಟಿಷ್ನವ್ರಿಗೆ ಚಿನ್ನ ಕಂಡ್ರೆ ಬಹಳ ಇಷ್ಟ ಅಂತ. ಅದಕ್ಕೆ ಅವರು ಕೂಡ KGF ಅನ್ನ ಅಲ್ಲಿ ಕನಿಷ್ಠ ಒಂದು ಅರ್ಧ ಡಜನ್ ಜಿಮ್ಖಾನಗಳಲ್ಲಿ KGF ಕ್ಲಬ್ಬಿಗೆ ಮೆಂಬರ್ಶಿಪ್ ಅನ್ನು ಕೊಟ್ಟಿದ್ದಾರೆ. ನನಗೆ ಯಾರೋ ಹೇಳಿದ್ರು, ನೀವು KGF ನಲ್ಲಿ ಮೆಂಬರ್ಶಿಪ್ ತಗೊಳ್ಳಿ, KGF ಕ್ಲಬ್ ಅಲ್ಲಿ ಮೆಂಬರ್ಶಿಪ್ ತಗೊಂಡ್ರೆ ನಿಮಗೆ ಲಂಡನ್ ಜಿಮ್ಖಾನದಲ್ಲಿ ನೀವು ಆ ಫೆಸಿಲಿಟೀಸ್ ಉಪಯೋಗ ಮಾಡಬಾರ್ದು ಅಂತ. ನಾನು ಇಲ್ಲಿ ಬಂದು ಲಂಡನ್ನಿಗೆ ಹೋಗೋಣ ಅನ್ಕೊಂಡು ಇಲ್ಲಿ ಬಂದು ಮೆಂಬರ್ ಆದೆ. KGF ಕ್ಲಬ್ ಅಂತ ಇದೆ ಅಲ್ವಾ, ಅದರಲ್ಲಿ ಮೆಂಬರ್ ಮಾಡಿಕೊಂಡು ಲಂಡನ್ನಿಗೆ ಹೋಗೋಣ ಅಂದ್ರೆ ಅದೇನೇ ಯಶಸ್ವಿನೇ ಆಗಲಿಲ್ಲ. ಯಾಕೋ ಅಂತ ಒಳ್ಳೆಯ ನಿಮಗಿರ್ತಕ್ಕಂಥ ಅವಕಾಶಗಳು ಇವತ್ತು ಆ ಸಂದರ್ಭದಲ್ಲಿ ಬಂದಾಗ 100 years ಮೇಲೆ ಇರ್ತಕ್ಕಂಥ ಒಂದು ಪೊಲೀಸ್ ಸ್ಟೇಷನ್ ನೋಡಬೇಕು ಅಂತೇಳಿ ನಾನು ಅಂದ್ಕೊಂಡೆ. ಆಗ ನಾನು ಕರ್ಕೊಂಡು ಹೋಗಿ ಅಲ್ಲಿ ಯಾವುದೋ ಹೆಸರು ಮರೆತುಬಿಟ್ಟಿದೆ, ಹೋಗಿ ಅಲ್ಲಿ ಹಳೇ ಪೊಲೀಸ್ ಸ್ಟೇಷನ್ ಅನ್ನು ನೋಡಿದೆ. ಅಲ್ಲಿ ಹೋಗಿ ನೋಡಿದ ಮೇಲೆ ನನಗೆ ಅಷ್ಟರಲ್ಲಿ ಆಗ್ಲೇ ನನಗೆ ಕೇಂದ್ರ ಸರ್ಕಾರದಿಂದ ನಮಗೆ ಅನುಮತಿ ಬಂದಿತ್ತು, 2 ರಿಸರ್ವ್ ಬೆಟಾಲಿಯನ್ ಕೊಡ್ತೇವೆ ಅಂತ. ನಾನು ಅಲ್ಲಿ ನನ್ನ ತಲೆಗೆ ಬಂತು, ಯಾಕೆ ನಾನು KGFಗೆ ಬೇಕಾದಷ್ಟು ಜಮೀನಿದೆ, ಇಲ್ಲಿ ಒಂದು ಮಾಡಬಹುದಲ್ಲ ಅಂತ ಹೇಳಿ. ನಮಗೆ ಬೆಂಗಳೂರಿಗೂ ಹತ್ರ ಇರ್ತದೆ, ಅದಕ್ಕೋಸ್ಕರ ಬೆಂಗಳೂರಿಗೂ ಉಪಯೋಗಿಸ್ಬೋದು ಮತ್ತು ಈ ಭಾಗಕ್ಕೂ ಕೂಡ ಉಪಯೋಗ ಆಗುತ್ತೆ ಅಂತ ಹೇಳಿ ರೂಪಮ್ಮ ಅವ್ರನ್ನ ಕೇಳಿದೆ, ಒಂದು 100 acres ಜಮೀನು ಕೊಡ್ತೀಯಮ್ಮ ಅಂತ. ಅವ್ರು ಯಾಕೆ ಅಂತ ಕೇಳಲಿಲ್ಲ. ಏನೋ ಇರ್ಬೋದೇನೋ ನನ್ನ ಸ್ವಂತಕ್ಕೆ ತಗೊಳಕ್ಕೆ ಇರ್ಬೋದೇನೋ ಅನ್ಕೊಂಡ್ರೇನು.
ನಮ್ಮೂರಲ್ಲಿರೋ ಜಮೀನೇ ಸಾಕಮ್ಮ ನನಗೆ. ಆಗ ಅವರು ಹೇಳಿದ್ರು ಇಲ್ಲ ನಾ ಕೊಡಿಸ್ತೀನಿ ಅಂತ ಹೇಳಿ ಅವರು ನನಗೆ ಒಂದು ಗ್ರೀನ್ ಸಿಗ್ನಲ್ ತರ ಕೊಟ್ರು. ನಾರಾಯಣ ಸ್ವಾಮಿನ ಕೇಳಿದೆ, ನಾರಾಯಣ ಸ್ವಾಮಿ ಇವರಿಬ್ಬರದು ಬಾರ್ಡರ್ ಅಲ್ಲ, ಅದಕ್ಕೆ ಇಬ್ಬರು ಬಾರ್ಡರ್ ಇರಲಿ ಅಂತ ಹೇಳಿ ಈ 100 ಎಕರೆ ಜಮೀನನ್ನ ಗುರುತಿಸಿ ಒಂದು ರಿಸರ್ವ್ ಬೆಟಾಲಿಯನ್ ಅನ್ನ ಇಲ್ಲಿಗೆ ಮಂಜೂರು ಮಾಡಿದ್ದೇನೆ. ಸುಮಾರು 530 ಕೋಟಿ ರೂಪಾಯಿ ಇಲ್ಲಿಗೆ ಹಾಕ್ತೀವಿ. ಒಂದಲ್ಲ ಎರಡಲ್ಲ, ಲಾಟ್ರಿ ಹೊಡೆದಂಗಿದೆ ಇವರಿಬ್ಬರಿಗೂ. ಅಂದ್ರೆ ಅವ್ರಿಗೇನು ಸಿಗೋದಿಲ್ಲ ಬಿಡಿ. 530 ಕೋಟಿ ರೂಪಾಯಿ ಇಲ್ಲಿ ಖರ್ಚು ಮಾಡ್ತೇವೆ. ಈಗ 30 ಕೋಟಿ ರೂಪಾಯಿಗೆ ಅಡಿಗಲ್ ಹಾಕಿದ್ದೇವೆ. ನಮ್ಮ MD ಅವ್ರಿಗೆ ಕೇಳಿದ್ವಿ ಎಷ್ಟು ದಿವಸದಲ್ಲಿ ಕೆಲಸ ಸ್ಟಾರ್ಟ್ ಮಾಡ್ತೀರಿ ಅಂತ. ಯಾಕೆಂದ್ರೆ ನನಗೆ ಸ್ವಲ್ಪ ಈ ಕಟ್ಟಡ ಕಟ್ಟೋದ್ರ ಬಗ್ಗೆ ಅನುಭವ ಇದೆ. ಕಾಂಟ್ರಾಕ್ಟರ್ ಅಲ್ಲ ನಾನು, ಆದರೆ ಅನುಭವ ಯಾಕಿದೆ ಅಂದ್ರೆ ನಮ್ಮ ಕಾಲೇಜಿನಲ್ಲಿ ಕಟ್ಟಡಗಳು ಕಟ್ಟಿಸ್ತಾ ಇರ್ತೀವಿ ಹಾಗಾಗಿ. ನಾನು ಅವ್ರಿಗೆ ಹೇಳಿದೆ ಇವಾಗ ಅಡಿಗಲ್ ಹಾಕಿದ್ದೀನಪ್ಪ, ಇನ್ನು ಎಷ್ಟು ದಿವಸದಲ್ಲಿ ಮುಗಿಸ್ತೀರಾ ಅಂತ. ಇಂಥ ಪ್ರಶ್ನೆಗಳು ಕೇಳೋದಿಲ್ಲ ಅವ್ರಿಗೆ. ಯಾಕೆಂದ್ರೆ ಅವ್ರು ಹೇಳಿದ್ರು ಸರ್ ಈಗ ತಾನೇ ಟೆಂಡರ್ ಕರೆದ್ಬಿಟ್ಟಿದೀವಿ, ಆಗ್ಲೇ ಇನ್ನು 15 ದಿವಸಕ್ಕೆ ಟೆಂಡರ್ ಪ್ರಕ್ರಿಯೆ ಮುಗಿಯುತ್ತೆ, ಇನ್ನ 1 ತಿಂಗಳೊಳಗಾಗಿ ಇಲ್ಲಿ ಕೆಲಸ ಪ್ರಾರಂಭ ಆಗಬೇಕು. ಅದನ್ನ ನಾನು ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದೇನೆ, ಅವರು ಒಪ್ಕೊಂಡಿದ್ದಾರೆ. 11 ತಿಂಗಳಲ್ಲಿ ಫಸ್ಟ್ ಫೇಸ್ 30 ಕೋಟಿ ರೂಪಾಯಿ ಕೆಲಸ ಮುಗಿಯುತ್ತೆ. ನಿಮಗೆ 1,000 ಜನ ಅವರ ಕುಟುಂಬಗಳು ಇರ್ತವೆ, ಮತ್ತು ಯಾರು ಮದುವೆ ಆಗಿಲ್ಲ ಮಕ್ಕಳಿಲ್ಲ ಅವರು ಕೂಡ ಇರ್ತಾರೆ. ಯಾಕೆಂದ್ರೆ ನಮ್ಮ ಇಲಾಖೆಯಲ್ಲಿ ಸ್ವಲ್ಪ ನಿಧಾನವಾಗಿ ಮದುವೆ ಆಗ್ತಾರೆ ಪೊಲೀಸ್ನವರು, ಅಲ್ವೇನಪ್ಪ? ನಾವು ಈಗ ಅವರಿಗೆ ಕೂಡ ಕ್ವಾರ್ಟರ್ಸ್ ಕಟ್ಟಿ ಇಲ್ಲಿ 1,000 ಪೊಲೀಸ್ನವರು ಇಲ್ಲಿ ಟ್ರೈನಿಂಗ್ ಪಡ್ಕೊಂಡು ಇಲ್ಲಿ ಇರ್ತಾರೆ. ಅದಕ್ಕಾಗಿ ಬಹಳ ಸಂತೋಷದಿಂದ ನಾನು ಈ ಒಂದು ಅಡಿಗಲ್ಲನ್ನು ಹಾಕಿದ್ದೇನೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಪೊಲೀಸ್ ಇಲಾಖೆಯಲ್ಲಿ ನಾರಾಯಣ ಸ್ವಾಮಿ ಅವರು ಹೇಳಿದಾಗೆ ಇದು 3ನೇ ಬಾರಿ ಪೊಲೀಸ್ ಮಂತ್ರಿ ನಾನು. ಅದು ಯಾಕೆ ನನಗೆ ಕೊಡ್ತಾರೋ ಗೊತ್ತಿಲ್ಲ. ನನಗೆ ಹೋಗಿ ಹೇಳಿ ಕೇಳಿ ನಾನು ಜೋರಾಗಿ ಮಾತಾಡೋದಿಲ್ಲ, ಬಹಳ ಮೆಲ್ಲಗೆ ಮಾತಾಡ್ತೀನಿ ಅಂತ ಎಲ್ಲ ಹೇಳ್ತಾರೆ. ಆದ್ರೆ ಪೊಲೀಸ್ ಇಲಾಖೆ ಮಾತ್ರ ನನಗೆ ಕೊಡ್ತಾರೆ. ಆದ್ರೂ ನನ್ನ ಇರ್ತಕ್ಕಂಥ ಒಂದಿಷ್ಟು ನಾಲೆಡ್ಜ್ನಲ್ಲಿ 3 ಬಾರಿ ಪೊಲೀಸ್ ಇಲಾಖೆಯನ್ನ ಸಮರ್ಥವಾಗಿ ನಡೆಸಿದ್ದೇನೆ ಅಂತ ಹೇಳಿ ಅವ್ರು ಯಾರು ನನ್ನನ್ನ ಅಸಮರ್ಥ ಮಂತ್ರಿ ಅಂತ ಹೇಳ್ತಾರಲ್ಲ ಅವ್ರಿಗೆ ಸಂದೇಶ ಕೊಡ್ತಾ ಇದ್ದೀನಿ. ಅವನು ಅವನಿಗೆ ಗಂಧ ಗೊತ್ತಿಲ್ಲ, ಗಾಳಿ ಗೊತ್ತಿಲ್ಲ. ಏನಾದ್ರೂ ಒಂದು ಮರ್ಡರ್ ಆದ್ರೆ ಪರಮೇಶ್ವರ ಅಸಮರ್ಥ. ಈ ಟೀಕೆಟ್ ಟಿಪ್ಪಣಿಗಳಿಗೆ ಜಗ್ಗೋ ನನ್ನ ಮಗ ಅಲ್ಲ ನಾನು. ಯಾಕೆ ಮಾತನ್ನು ಹೇಳ್ತೇನೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ನಾವು. ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೆ ಸಮಾನತೆಯಿಂದ ಬದುಕಬೇಕು, ಧೈರ್ಯದಿಂದ ಬದುಕಬೇಕು, ಅದನ್ನ ಕಲಿಸ್ಕೊಟ್ಟು ಹೋಗಿದ್ದಾರೆ ನಮ್ಗೆ. ಇವತ್ತು ನಾವು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು, ಈ ದೇಶದಲ್ಲಿ ಶೋಷಿತ ಸಮುದಾಯ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಸಮಾನತೆಗೆ ಹೋರಾಟ ಮಾಡ್ತಾ ಇದ್ದೀವಿ. ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ತಾನು ವಿದ್ಯಾಭ್ಯಾಸವನ್ನ ಮಾಡೋದಕ್ಕೆ ಪಟ್ಟಂತ ಕಷ್ಟ ನಮ್ಮ ಮಕ್ಕಳಿಗೆ ಬರಬಾರದು. ಆ ಶೋಷಿತ ಸಮುದಾಯ ಅಂತ ಹೇಳಿದ್ರೆ ಬರೀ SC STಗಳು ಅಷ್ಟೇ ಅಲ್ಲ, ಯಾರು ಬಡವರಿದ್ದಾರೆ, ಯಾರು ಈ ದೇಶದಲ್ಲಿ ಹುಟ್ಟಿ ನಂದು ಇದು ಭಾರತ ಅನ್ನೋರು ಇದ್ದಾರೆ, ಅವರಿಗೂ ಕೂಡ ಇದು ಅನ್ವಯಿಸುತ್ತೆ ಅನ್ನೋ ಮಾತನ್ನು ಹೇಳ್ತೇನೆ. ಅದಕ್ಕಾಗಿ ಇವತ್ತು ನಾವು ಪೊಲೀಸ್ ಇಲಾಖೆಯಲ್ಲಿ ಅನೇಕ ಉತ್ತಮವಾದ ಕೆಲಸಗಳನ್ನು ಮಾಡಿದ್ದೇನೆ ನಾನು. ಇವತ್ತು
40,712 ಮನೆಗಳನ್ನು ನಮ್ಮ ಪೊಲೀಸ್ ಸಿಬ್ಬಂದಿಗಳಿಗೆ ಕಟ್ಟುವಂತ ಕೆಲಸ ಮಾಡಿದ್ದೇವೆ. ಒಂದು ಬಾರಿ ನಾನು ನಮ್ಮ CR ಹೆಡ್ ಕ್ವಾರ್ಟರ್ಸ್ಗೆ ಹೋದೆ. ಅಲ್ಲಿ ಆ ಕ್ವಾರ್ಟರ್ಸ್ಗಳು ನೋಡೋಣ ಅಂತ ಹೋದೆ. ಅವರು ಜೀವನ ಮಾಡ್ತಕ್ಕಂಥ ಸಂದರ್ಭ ನೋಡಿದ್ರೆ ಯಾರು ಮನುಷ್ಯರು ಜೀವನ ಮಾಡುವಂಥದ್ದಲ್ಲ. ಒಂದು ಸಣ್ಣ ಕೊಠಡಿಯಲ್ಲಿ ಗಂಡ ಹೆಂಡತಿ ಮಕ್ಕಳು ಅಡಿಗೆ ಅಲ್ಲೇ ಆಗ್ಬೇಕು, ಬಾತ್ರೂಮ್ ಅಲ್ಲೇ ಆಗ್ಬೇಕು. ಇಂಥದ್ದನ್ನ ನಾವು ನಮ್ಮ ಪೊಲೀಸ್ನವ್ರಿಗೆ ಕೊಡ್ಬೇಕಾ? ಯಾರೋ ಕಾಲದಲ್ಲಿ ಬ್ರಿಟಿಷ್ನವ್ರ ಕಾಲದಲ್ಲಿ ಆ ಪರಿಸ್ಥಿತಿಗೆ ಅವರನ್ನು ಇಟ್ಟಿದ್ರು. ಸ್ವತಂತ್ರ ಬಂದು 78 ವರ್ಷ ಆಗಿದೆ. ನಾವು ಅವರಿಗೊಂದು ಗೌರವದ ಜೀವನ ಕೊಡದೆ ಹೋದ್ರೆ ನಾವು ಸರ್ಕಾರವನ್ನು ನಡೆಸೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಾನು ಪೊಲೀಸ್ ಗೃಹ 2020 ಅಂತೇಳಿ ಅವತ್ತು ಪ್ರಾರಂಭ ಮಾಡಿದೆ. ನಾನು ಇವತ್ತು ನಾವು 40,000 ಮನೆಗಳನ್ನು ಇಡೀ ರಾಜ್ಯದಲ್ಲಿ ಇದೇ ಪೊಲೀಸ್ ಹೌಸಿಂಗ್ ಕಾರ್ಪೊರೇಷನ್ ಅವರು ಕಟ್ಟಿದ್ದಾರೆ. ಇನ್ನೂ ಕಟ್ತೇವೆ. 1,10,000 ಸಿಬ್ಬಂದಿಗೂ ಮನೆಯನ್ನ ಕೊಡ್ತೇವೆ ನಾವು ನಮ್ಮ ಸರ್ಕಾರದಲ್ಲಿ. ಅವ್ರು ಚೆನ್ನಾಗಿದ್ರಲ್ವೇನ್ರಿ ನಾವು ಚೆನ್ನಾಗಿರೋದು? ರಾತ್ರಿ ಇಲ್ಲ, ಹಗಲಿಲ್ಲ, ಮಳೆ ಇಲ್ಲ, ಬೆಳಗಿಲ್ಲ, ಬಿಸಿಲಿಲ್ಲ, ನಮ್ಮನ್ನು ಕಾಯ್ತಾರೆ, ನಮ್ಮನ್ನು ರಕ್ಷಣೆ ಮಾಡ್ತಾರೆ. ನಮ್ಮ ರಂಜಾನ್ ಹಬ್ಬ ಚೆನ್ನಾಗಾಗ್ಬೇಕು ಅಂತೇಳಿ ಅವ್ರು ಬೀದಿನಲ್ಲಿ ನಿಂತಿರ್ತಾರೆ. ನಮ್ಮ ಉಗಾದಿ ಚೆನ್ನಾಗಾಗ್ಬೇಕು ಅಂತೇಳಿ ನಮ್ಮ ಬೀದಿಯಲ್ಲಿ ಅವ್ರು ನಿಂತಿರ್ತಾರೆ. ಪೊಂಗಲ್ ಚೆನ್ನಾಗಾಗ್ಬೇಕು ಅಂತೇಳಿ ಅವ್ರು ಬೀದಿಯಲ್ಲಿ ನಿಂತಿರ್ತಾರೆ. ಅವರಿಗೆ ನಾವು ಒಳ್ಳೆಯ ಜೀವನವನ್ನ ಕೊಡಬಾರ್ದಾ? ಅದಕ್ಕಾಗಿ ಇವತ್ತು ಅವರಿಗೆ ಸಂಬಳ ಜಾಸ್ತಿ ಮಾಡತಕ್ಕಂಥ ಕೆಲಸವನ್ನು ನಾನೇ ಮಾಡಿದ್ದೇನೆ. ನಾನು ಮೊದಲನೇ ಸಾರಿ ಮಂತ್ರಿ ಆದಂತ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಯಾವ್ಯಾವ ರಾಜ್ಯದಲ್ಲಿ ಪೊಲೀಸ್ನವ್ರಿಗೆ ಎಷ್ಟು ಸಂಬಳ ಕೊಡ್ತಾರೆ ಅಂತೇಳಿ ಒಂದು ಅಧ್ಯಯನ ಮಾಡಿ ಆನಂತರ ನಮ್ಮ ರಾಜ್ಯದಲ್ಲಿ ಹೆಚ್ಚು ಮಾಡುವಂತ ಕೆಲಸವನ್ನು ಮಾಡಿದ್ದೇವೆ. 1978ರಲ್ಲಿ ಅವರು ಒಂದು ಸೋಚ್ ಹ್ಯಾಟ್ ಅಂತೇಳಿ ಮೊದಲು ಹಾಕೊಳ್ತಾ ಇದ್ರಲ್ಲ ಟೋಪಿ, ಅದು ಮಳೆ ಬಂದ್ರೆ ನೆಂದೋದ್ರೆ 5 kg 10 kg ಆಗ್ಬಿಡುತ್ತೆ. ಬಹಳ ಜನ ಕಂಪ್ಲೇಂಟ್ ಮಾಡೋರು. ನಾನು ಯೋಚನೆ ಮಾಡಿ ಇಲ್ಲ ಇದನ್ನು ಬದಲಾಯಿಸಬೇಕು ಅಂತೇಳಿ ಈ ಬಾರಿ ಮುಖ್ಯಮಂತ್ರಿಗಳು ನಾನು ಇಬ್ಬರು ಸೇರಿ ಆ ಕ್ಯಾಪ್ ಅನ್ನ ಬದಲಾಯಿಸಿದ್ದೇವೆ. ಈಗ ಅವ್ರು ನೋಡಿ ಎಲ್ಲ ಹೆಂಗ್ ಕಾಣ್ತಾರೆ? ಆಫೀಸರ್ಸ್ ಕಂಡಂಗ್ ಕಾಣಲ್ವಾ? ಹಾಕೊಡ್ರಪ್ಪ, ಅವ್ರಿಗೆ ಕ್ಯಾಪ್ ಹಾಕಿ ಕೊಟ್ಟಿದ್ದೀವಿ. ಇನ್ಸ್ಪೆಕ್ಟರ್ಗಳಲ್ಲಿ ಟ್ರಾನ್ಸ್ಫರ್ಸ್ ಮಾಡುವಂತಹದ್ದು 1 ವರ್ಷಕ್ಕೊಂದ್ಸಾರಿ ಟ್ರಾನ್ಸ್ಫರ್ ಆಗ್ತಾ ಇತ್ತು. ಅವನಿನ್ನೂ ರಿಪೋರ್ಟ್ ಮಾಡ್ಕೊಂಡಿಲ್ಲ, ಆಗಲೇ ಟ್ರಾನ್ಸ್ಫರ್ಗೆ ಹೆಂಗಪ್ಪ ನಾನು ಎಲ್ಲಿ ಹೋಗ್ಬೇಕು, ನನ್ನನ್ನು ಟ್ರಾನ್ಸ್ಫರ್ ಮಾಡ್ತಾರೆ ಅನ್ನುವಂಥ ಪರಿಸ್ಥಿತಿಯಲ್ಲಿ ಅವರು ಇರ್ತಾ ಇದ್ರು. ಕಾನೂನಾತ್ಮಕವಾಗಿ ಇವತ್ತು 2 ವರ್ಷ ಅವರನ್ನ ಮುಟ್ಟಬಾರದು ಅಂತ ಹೇಳಿ ಮಾಡಿದ್ದೇನೆ. 2 ವರ್ಷ ಆ ಪೊಲೀಸ್ ಸ್ಟೇಷನ್ ಅಲ್ಲಿ ಇರ್ಬೇಕು. ಆದ್ರೆ 2 ವರ್ಷ ಇರ್ತೀನಿ ಅಂತೇಳಿ ಏನ್ ಬೇಕಾದ್ರೂ ಮಾಡೋದಕ್ಕೆ ಅವಕಾಶ ಇಲ್ಲ. ಪ್ರಾಮಾಣಿಕವಾಗಿ ನೀವು ಜನರ ಕೆಲಸ ಮಾಡಬೇಕು ಅಂತೇಳಿ ನಿಮಗೆ 2 ವರ್ಷ ಮಾಡಿಕೊಟ್ಟಿದ್ದೇವೆ. ಅನೇಕ ಬದಲಾವಣೆಗಳನ್ನು ತಂದಿದ್ದೇನೆ ಪೊಲೀಸ್ ಇಲಾಖೆನಲ್ಲಿ. ಇವತ್ತು ನಮ್ಮ ಪೊಲೀಸ್ ಇಲಾಖೆ ಸಮರ್ಥವಾಗಿ ಕೆಲಸ ಮಾಡ್ತಾ ಇದೆ. ನಿನ್ನೆ ನಾವು ಪೊಲೀಸ್ ಕಾನ್ಫರೆನ್ಸ್ ಮಾಡಿದ ಬೆಂಗಳೂರಲ್ಲಿ ಎಲ್ಲ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ಕರೆಸಿ ನ್ಯಾಯವನ್ನ ಒದಗಿಸುವಂತ ದೃಷ್ಟಿಯಲ್ಲಿ ಕರ್ನಾಟಕ ನಂಬರ್ 1 ಇಡೀ ದೇಶದಲ್ಲಿ ಬಿಡುತ್ತಾ ಅವ್ರು ಕೆಲಸ ಮಾಡಿದ್ರಲ್ಲ ಬರೋದು. ಇವತ್ತು ನಾನು ಒಂದು ಕಾರ್ಯಕ್ರಮ ಕೊಟ್ಟಿದ್ದೆ. ಯಾಕೆ ಕೊಟ್ಟೆ ಅಂದ್ರೆ ನಾನು ಮನೆ ಮನೆಗೆ ಕಾಂಗ್ರೆಸ್ ಮಾಡಿದವನು. ನಾನು ಮನೆ ಮನೆಗೆ ಕಾಂಗ್ರೆಸ್ ಅಂತ ಮಾಡಿದ್ದೆ ನಾನು ಅಧ್ಯಕ್ಷ ಇದ್ದಾಗ. 2013ರಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಅದು ಒಂದು ಕಾರಣ. ನಮ್ಮ ಕಾರ್ಯಕರ್ತರು ಮನೆ ಮನೆಗೂ ಹೋಗಿದ್ರು. ಅದು ನನ್ನ ತಲೆನಲ್ಲಿತ್ತು. ನಮ್ಮ ಪೊಲೀಸ್ನವರಿಗೆ ಯಾಕೆ ಇದನ್ನು ತರಬಾರದು ಅಂತ ಹೇಳಿ ಮನೆ ಮನೆಗೆ ಪೊಲೀಸ್. ಇವತ್ತು ಇಡೀ ರಾಜ್ಯದಲ್ಲಿ ಪ್ರತಿಯೊಂದು ಮನೆಗೂ ಕೂಡ ನಮ್ಮ ಪೊಲೀಸ್ನವರು ಭೇಟಿ ಕೊಟ್ಟಿದ್ದಾರೆ. ಇಡೀ ರಾಜ್ಯದಲ್ಲಿ
ನಿಮ್ಮಲ್ಲಿ ಬಂದಿಲ್ಲ ಅಂತ ಹೇಳಿದ್ರೆ ನೀವು ಪೊಲೀಸ್ನವ್ರನ್ನ ಕೇಳ್ಬೋದು, ನೀವು ಯಾಕೆ ನಮ್ಮ ಮನೆಗೆ ಬಂದಿಲ್ಲ ಅಂತ. ನಿಮಗೂ ಅವರಿಗೂ ಒಂದು ಸಂಬಂಧ ಬೆಳಿಬೇಕು, ಒಂದು ಪ್ರೀತಿ ವಿಶ್ವಾಸ ಬೆಳಿಬೇಕು. ನಿಮ್ಮ ಆ ಬೀದಿಯಲ್ಲಿ ಯಾರಿದ್ದಾರೆ ಅಂತೇಳಿ ನಮ್ಮ ಪೊಲೀಸ್ನವರಿಗೆ ಗೊತ್ತಿದ್ರೆ, ಯಾರು ಅಪರಾಧ ಮಾಡೋರಿದ್ರು ಗೊತ್ತಾಗುತ್ತೆ, ಯಾರು ಒಳ್ಳೆಯವರಿದ್ರು ಗೊತ್ತಾಗುತ್ತೆ, ಎಲ್ಲವೂ ಕೂಡ ತಿಳಿಯುತ್ತೆ ಅಂತ ಹೇಳಿ ಆ ಮನೆಗೆ ಪೊಲೀಸ್ ಅನ್ನುವಂಥದ್ದನ್ನ ಮಾಡಿದ್ದೇನೆ. ಇವತ್ತು ಅವರೆಲ್ಲ ಟ್ರೈನಿಂಗ್ ಅಲ್ಲಿದ್ದಾರೆ, ಬಹುಶಃ ಇನ್ನೊಂದು 2-3 ತಿಂಗಳಲ್ಲಿ ಅವರು ಫೀಲ್ಡಿಗೆ ಬರ್ತಾರೆ. ಒಂದು ಕಡೆ ಟೆಕ್ನಾಲಜಿ ಆಗಿದೆ, ಈಗ ತಾನೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳಿ ಇವತ್ತು ಅದು ಕೂಡ ಹೊಸದಾಗಿ ಆವಿಷ್ಕಾರ ಬರ್ತಾ ಇದೆ. ತಯಾರಾಗಬೇಕು. ಅವರಿಗೆಲ್ಲ 1,10,000 ಜನ ಪೊಲೀಸ್ನವರು ಸೈಬರ್ ಟ್ರೈನ್ ಪ್ರಾರಂಭ ಮಾಡಿದೆ. ಯಾವ ಭಾಷೆ ಇರ್ಬೋದು, ಇಂಗ್ಲಿಷ್ ಇರ್ಬೋದು, ಕನ್ನಡ ಇರ್ಬೋದು, ಅಲ್ಲಿಗೂ ಕೂಡ ಸೈಬರ್ ಟ್ರೈನಿಂಗ್ ಅನ್ನ ಕೊಡ್ತಕ್ಕಂತ ಕೆಲಸ ನಮ್ಮ ಸರ್ಕಾರದಲ್ಲಿ ನಾವು ಮಾಡ್ತೇವೆ. ಸರ್ಕಾರ ಕೋಟ್ಯಾಂತರ ಜನರಿಗೆ ಕೋಟ್ಯಾಂತರ ರೂಪಾಯಿಯನ್ನ ನಾವು ಇವತ್ತು ಕೊಟ್ಟಿದ್ದೇವೆ. ಆ ತಾಯಂದಿರು ಕೂತಿದಾರಲ್ಲಿ, ತಿಂಗಳಿಗೆ 2,000 ರೂಪಾಯಿ ಕೊಡ್ತೇವೆ. ಆ 2,000 ರೂಪಾಯಿ ಯಾರೋ ಹಣ ಇರೋರಿಗೆ ಉಪಯೋಗ ಇಲ್ಲದೆ ಇರಬಹುದು, ಯಾರು ಕೂಲಿ ಮಾಡ್ತಾರೆ, ಯಾರು ಬೇರೆ ಮನೆಯಲ್ಲಿ ಹೋಗಿ ಕೆಲಸ ಮಾಡ್ತಾರೆ, ಆ ಹೆಣ್ಣು ಮಗಳಿಗೆ 2,000 ರೂಪಾಯಿ ಬಹಳ ದೊಡ್ಡ ಹಣ. ಆ ತಾಯಂದಿರು ಕೂಡಿಟ್ಕೊಂಡು ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡಿಸಿದ್ದಾರೆ. ಒಬ್ಬ ತಾಯಿ ಕಂಪ್ಯೂಟರ್ ಕೊಡಿಸಿದ್ದಾಳೆ ಕೂಡಿಟ್ಕೊಂಡು, ಕಾಲೇಜ್ ಫೀಸ್ ಕಟ್ಟಿದ್ದಾಳೆ. ಯಾರು ಹಣವಂತರಿದ್ದಾರೆ ಅವರಿಗಲ್ಲ ನಮ್ಮ ಕೊಡೋದು ಉದ್ದೇಶ, ಯಾರು ಬಡವರಿದ್ದಾರೆ ಅವರಿಗೆ ಕೊಡುವಂತ ಉದ್ದೇಶದಿಂದ ನಾವು ಕೊಟ್ಟಿದ್ದೇವೆ. ಅದೇನಮ್ಮ ಕೇಂದ್ರ ಭೂಮಿನಲ್ಲಿ ಸುಮಾರು 15 ಕೋಟಿ ಖರ್ಚು ಮಾಡಿ ಅಂಬೇಡ್ಕರ್ ವಿಚಾರಧಾರೆಗಳನ್ನ ತಿಳಿಸೋದಕ್ಕೆ ಅವರ ನೀರಾವರಿ ಯೋಜನೆ ನಮ್ಮ ಹತ್ರ ದುಡ್ಡಿಂದ ಇದ್ರೆ ಮಾಡಕ್ಕಾಗ್ತಿತ್ತ? ಬಹಳ ಬಂಗಾರದಂತವ್ರು, ಅದಕ್ಕೂ ಚಾಪಳೆ ಹೊಡಿಯಲ್ವಾ? ಅಲ್ಲಿ ಈ ಕ್ಷೇತ್ರ, ಈ ಭಾಗ ಬಹಳ ದೊಡ್ಡ ಪ್ರಮಾಣದಲ್ಲಿ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಆಗುತ್ತೆ. ಅದರ ನಿರೀಕ್ಷೆಯನ್ನ ತಾವು ಮಾಡ್ಬೇಕು. ನಾನು ರೂಪಮ್ಮ, ನೀವು ಆ ಕಡೆ ಹೋಗಿ ಹೇಳಿದೆ, ನಾನು ಇನ್ನು 10 ವರ್ಷದಲ್ಲಿ ಈ ಭಾಗ ಎಷ್ಟು ದೊಡ್ಡದಾಗುತ್ತೆ ಅಂದ್ರೆ ಇಲ್ಲಿ ಒಂದು ಏರ್ಪೋರ್ಟ್ ಬೇಕಾಗುತ್ತೆ. ಈಗಲೇ ನೀವು ಅದಕ್ಕೆ ಅರ್ಜಿ ಹಾಕಿ, ಇಬ್ರು ಸೇರ್ಕೊಂಡು ಅರ್ಜಿ ಹಾಕ್ಲೇಬೇಕು. ಮತ್ತು ನೀವಿಬ್ರು ಜೊತೆನಲ್ಲಿ ಕೆಲಸ ಮಾಡ್ಬೇಕು. ಇಬ್ರು ಒಟ್ಟಿಗೆ ಒಂದು ಕೈ ಅನ್ನೋ ತರ ಕೆಲಸ ಮಾಡಿ ಈ ಭಾಗದ ಜನರಿಗೆ ಸುಭಿಕ್ಷತೆ ತಂದು ಅಭಿವೃದ್ಧಿಯನ್ನ ತರಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ ಬಹಳ ವಿಚಾರಗಳನ್ನು ತಮ್ಮ ಮುಂದೆ ಇಟ್ಟಿದ್ದೇನೆ. ಈ ಕೆಲಸ ಬಹಳ ತ್ವರಿತವಾಗಿ ಆಗಲಿ ಇಲ್ಲಿ, ಮತ್ತು 1000 ಜನ ಪೊಲೀಸ್ನವರು ನಿಮ್ಮ ಮಧ್ಯೆ ಇರಲಿ ಹಾಗೆ ಅಂತೇಳಿ ನಾನು ಹಾರೈಸಿ, ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ. ನಾರಾಯಣ ಸ್ವಾಮಿ ಅವರು ಹುಷಾರಿಲ್ಲ ಅಂದ್ರು, ಹೌದು ಸ್ವಲ್ಪ ಹುಷಾರಿರಲಿಲ್ಲ. ನಿನ್ನೆ ನಾನು ಸಾಯಂಕಾಲ ಬರೋದಕ್ಕೆ ಸ್ವಲ್ಪ ಡೌಟ್ ಮಾಡ್ಕೊಂಡಿದ್ದೆ ನಾನೇ. ಆಮೇಲೆ ಬೆಳಿಗ್ಗೆ ಎದ್ದಿಲ್ಲ, ಹೋಗ್ಬಿಡೋಣ ಏನಾಗ್ಬಿಡ್ಲಿ ಅಂತ ಹೇಳಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ತಮ್ಮೆಲ್ಲರನ್ನ ನೋಡುವಂತ ಸೌಭಾಗ್ಯ ನನಗೆ ಸಿಕ್ಕಿದ್ದಕ್ಕಾಗಿ ತಮಗೆ ನಮಸ್ಕಾರಗಳನ್ನು ಹೇಳಿ, ಮತ್ತು ಮುಂದೆ ಇದೇ ರೀತಿ ಕಾರ್ಯಕ್ರಮಗಳು ಹೆಚ್ಚೆಚ್ಚಾಗಲಿ ಅಂತ ಹೇಳಿ ಆಶಿಸ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸುವರ್ಣ ಯುಗವು ಇತಿಹಾಸದ ಪುಟಗಳಲ್ಲಿ ಹುದುಗಿ ಹೋಗಿಲ್ಲ, ಸ್ವರ್ಣ ಪುಟಗಳನ್ನೇ ಹೆಕ್ಕಿ ತೆಗೆಯಲಾಗುತ್ತದೆ ಎಂಬ ಧ್ಯೇಯ ಹೊತ್ತ ಈ ಶುಭಗಳಿಗೆ ಸರ್ವದಾ ಸಮಸ್ತರಿಗೂ ಶುಭವಾಗಲಿ ಎಂದು ಹಾರೈಸುತ್ತಾ ನಾನು ಲಕ್ಷ್ಮಿ ನನ್ನ ನಿರೂಪಣಾ ಕರ್ತವ್ಯವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.